ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಲ್ಲಿ ಒಂದು ನೋಟಿಫಿಕೇಷನ್ ಇದೆ, ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅದು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಇರುವಂಥ ಹುದ್ದೆಗಳಾಗಿರ್ತವೆ. ಇವು ನೋಡ್ಬೋದು, ಪತ್ರಿಕೆಯಲ್ಲಿ ಬಂದಿರುವಂಥ ಒಂದು ಪ್ರಕಟಣೆ. ಸಾಕಷ್ಟು ನರ್ಸ್ ಹುದ್ದೆಗಳಿಗೆ ನೇಮಕಾತಿ ಅಂತ ಇದೆ. ಇಲ್ಲಿ ಯಾವ್ಯಾವ ಹುದ್ದೆಗಳಿದಾವೆ ಅಂತೇಳಿ ನಾನು ಸಂಕ್ಷಿಪ್ತವಾಗಿ ಓದಿ ಹೇಳ್ಬಿಡ್ತೀನಿ. ಇಲ್ಲಿ ನೋಡ್ಬೋದು, ನರ್ಸಿಂಗ್ ಆಫೀಸರ್ 3 ಪೋಸ್ಟ್ ಇದ್ದಾವೆ. ಇದು ಎಲ್ಲಿ ಅಂತ ಹೇಳಿದ್ರೆ ಬಳ್ಳಾರಿಯಲ್ಲಿ 34 ಪೋಸ್ಟ್ಗಳಿಗೆ ಕಾಲ್ಫರ್ ಮಾಡ್ತಾಯಿದ್ದಾರೆ. ಅಂದರೆ ಇವು ಕಾಂಟ್ರಾಕ್ಟ್ ಬೇಸ್ ಮೇಲೆ ಆಗಿರ್ತವೆ. ನರ್ಸಿಂಗ್ ಆಫೀಸರ್ 3 ಮತ್ತು ಸ್ಟಾಫ್ ನರ್ಸ್ 13 ಪೋಸ್ಟ್ ಇದ್ದಾವೆ. ಪ್ರಯೋಗಶಾಲಾ ತಂತ್ರಜ್ಞಾನ ಲ್ಯಾಬ್ ಟೆಕ್ನಿಷಿಯನ್ ಅಂತೀವಲ್ಲ 8 ಪೋಸ್ಟ್ ಇದ್ದಾವೆ ನೋಡಿ. ಕಿರಿಯ ಆರೋಗ್ಯ ಸಹಾಯಕರು 8 ಪೋಸ್ಟ್ ಇದೆ HIO. ಆಡಿಯೋ ಟ್ರೆಕ್ ಅಸಿಸ್ಟೆಂಟ್ ಇದು 1 ಪೋಸ್ಟ್ ಇದೆ. ಇನ್ಸ್ಟ್ರಕ್ಟರ್ 1 ಪೋಸ್ಟ್ ಇದೆ ನೋಡಿ. ಇದು ಇಲ್ಲಿ ಬಳ್ಳಾರಿಯಲ್ಲಿ. ಮತ್ತು ಚಿಕ್ಕಬಳ್ಳಾಪುರದಲ್ಲಿ ನೋಡ್ಬೋದು 23 ಪೋಸ್ಟ್ ಇದ್ದಾವೆ. PHCO 3 ಪೋಸ್ಟ್ ಇದ್ದಾವೆ. PHCO ಸ್ಟಾಫ್ ನರ್ಸ್ 19 ಇದ್ದಾವೆ. ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಇದು 1 ಪೋಸ್ಟ್ ಇದೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಹೆಚ್ಚಿನ ಮಾಹಿತಿಗಾಗಿ ballari.nic.in ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಅರ್ಜಿ ಸಲ್ಲಿಸಿ ಕೊನೆಯ ದಿನಾಂಕ ನೋಡ್ಬೋದು 13/1/2025 ಇದೆ ಸ್ನೇಹಿತರೆ. ಚಿಕ್ಕಬಳ್ಳಾಪುರ ನೋಡ್ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಅದೇ ವೆಬ್ಸೈಟ್ ಬಂದುಬಿಟ್ಟು https://bit ballari.nic.in ಅಂತ ಇದೆಯಲ್ಲ, ಇಲ್ಲಿ ಇದನ್ನು ಅದೇ bit.ly/ ಈ ವೆಬ್ಸೈಟ್ಗೆ ಹೋಗಿ ನೀವು ಏನು ಅಂತ ಹೇಳಿದ್ರೆ ನೋಡ್ಕೋಬೋದು. ಹೆಚ್ಚಿನ ಮಾಹಿತಿ ಅಧಿಸೂಚನೆ ನೀವು ಮಾಡ್ಬೋದು. ಇಲ್ಲಿ ನೋಡ್ಬೋದು, ಇನ್ನೊಂದು ಸ್ವಲ್ಪ ಏನಾದರೂ ಓದೋದಾದರೆ ಅರ್ಜಿ ಸಲ್ಲಿಸಿಕೆ ನೋಡ್ಬೋದು. ಚಿಕ್ಕಬಳ್ಳಾಪುರದ ಆರೋಗ್ಯ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಜನವರಿ 13 ಅರ್ಜಿ ಸಲ್ಲಿಸಬೇಕು. ಲಾಸ್ಟ್ ಡೇಟ್ ಇದೆ ನೋಡಿದ್ದು, ನಾಳೆ ಲಾಸ್ಟ್ ಡೇಟ್ ಇದೆ. ಮತ್ತು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ AM ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಜನವರಿ 14ರಂದು, ಉಳಿದ ಹುದ್ದೆಗೆ ಜನವರಿ 17ರಂದು ಮತ್ತು ಜಿಲ್ಲಾ RCHO ಅಧಿಕಾರಿಗಳ ಕಚೇರಿಗೆ ದಾಖಲೆ ಪರಿಶೀಲನೆಗೆ ಹಾಜರಾಗಬೇಕು ಅಂತ ಇದೆ. ಅಂತ ಅರ್ಜಿ ಸಲ್ಲಿಸೋರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಬೇಕಾಗತ್ತೆ. ಬಳ್ಳಾರಿಯಲ್ಲಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಜನವರಿ 13 ಅರ್ಜಿ ಸಲ್ಲಿಸಬೇಕು. ದಾಖಲೆ ಪರಿಶೀಲನೆಗೆ ನೇರ ಸಂದರ್ಶನಕ್ಕೆ ಜನವರಿ 15ರಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಸಭಾಂಗಣ ಬಳ್ಳಾರಿ ಈ ವಿಳಾಸಕ್ಕೆ ಆಗಮಿಸಬೇಕು ಅಂತ ಇದೆ. ಈ ವೆಬ್ಸೈಟ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕು. ಮತ್ತು ಆಯ್ಕೆಯಾದ ಅಭ್ಯರ್ಥಿಗಳು ತಾತ್ಕಾಲಿಕ ಮೆರಿಟ್ ಪಟ್ಟಿಯನ್ನು ಜನವರಿ 27ರಂದು ಪ್ರಕಟಿಸಲಾಗುತ್ತದೆ. ತಾತ್ಕಾಲಿಕ ಮೆರಿಟ್ ಪಟ್ಟಿಗೆ ಆಕ್ಷೇಪಣೆ ಸಲ್ಲಿಸಲು ದಿನಾಂಕ ಜನವರಿ 29 ಅವಕಾಶ ನೀಡಲಾಗುವುದು ಅಂತ ಹೇಳಿದ್ದಾರೆ. ಶೈಕ್ಷಣಿಕ ವಿದ್ಯಾರ್ಥಿ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು, ಇಲ್ಲಿ ಅರ್ಹತೆ ಕೂಡ ಕೊಟ್ಟಿದ್ದಾರೆ. ಹುದ್ದೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಹುದ್ದೆಗಳಿಗೆ ಅನುಗುಣವಾಗಿ 10ನೇ ತರಗತಿ ANM GNM ಡಿಪ್ಲೊಮಾ BSc ನರ್ಸಿಂಗ್ BDS BAMS BHMS BUMS ಏನಷ್ಟು ಕೊಟ್ಟಿದ್ದಾರೆ ನೋಡಿ, ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಪೂರ್ಣಗೊಳಿಸಿರಬೇಕು ಅಂತ ಇದೆ. இந்த ವಯೋಮಿತಿ ನೋಡ್ಬೋದು, ಅಭ್ಯರ್ಥಿಗಳು ಕನಿಷ್ಠ 35ರಿಂದ 45 ಆಗಿರಬೇಕು. ವೇತನ ಶ್ರೇಣಿ ಕೂಡ 12,000ದಿಂದ 30,000 ಇದೆ. ಆಯ್ಕೆ ಪ್ರಕ್ರಿಯೆ ನೋಡ್ಬೋದು, ರೋಸ್ಟರ್ ಹಾಗೂ ಮೆರಿಟ್ ಪಟ್ಟಿ, ದಾಖಲೆ ಪರಿಶೀಲನೆ ಮತ್ತು ಸಂದರ್ಶನ ನಡೆಸುವ ಮೂಲಕ ಹುದ್ದೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುವಂತ ಇದೆ. ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿಯಲ್ಲಿ ವಿವಿಧ ವೃಂದದ ನರ್ಸ್ ಹಾಗೂ ಹಿರಿಯವೈದ್ಯಕೀಯ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ತಾತ್ಕಾಲಿಕ ಅವಧಿಗೆ ಚಿಕ್ಕಬಳ್ಳಾಪುರ ಮತ್ತು ಬಳ್ಳಾರಿಯಲ್ಲಿ ಭರ್ತಿ ಮಾಡಿಕೊಳ್ಳಲು ಆಸಕ್ತರು ಮತ್ತು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರುವುದು ಕಡ್ಡಾಯವಾಗಿದೆ ಅಂತ ಹೇಳಿ ಇದು ಕಂಪ್ಯೂಟರ್ ಕೂಡ ಕೇಳ್ತಾ ಇದ್ದಾರೆ ನೋಡಿ. ಸ್ನೇಹಿತರೆ, ಯಾರಾದರೂ ಈ ವಿಡಿಯೋ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಅತಿ ತುರ್ತಾಗಿ ಅದು ಅಪ್ಲಿಕೇಶನ್ ಹಾಕಬೇಕು, ಇಲ್ಲಾಂದರೆ ಡೇಟ್ ಕ್ಲೋಸ್ ಆಗುತ್ತೆ. ಮತ್ತೇನಾದರೂ ಓದ್ಕೊಳ್ಳಿ, ಮತ್ತೇನು ಅಪ್ಡೇಟ್ಸ್ ಈ ವೆಬ್ಸೈಟಿಗೆ ನೀವು ವಿಸಿಟ್ ಮಾಡಿ ಗೊತ್ತಾಗುತ್ತೆ. ಮತ್ತೇನು ಅಪ್ಡೇಟ್ಸನ್ನು ತಿಳಿಸ್ತಾನೆ ನಾವು ಮಾಡುವಂಥ ವಿಡಿಯೋಸ್ ನೋಟಿಫಿಕೇಷನ್ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.